TV5 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಆರ್ನೋಜಿ. ಒಂದು ಜಮಾನ ಇತ್ತು. ಮದುವೆ ಅಂದರೆ ಎರಡು ಹೃದಯಗಳು ಒಂದಾಗೋ, ಇಡೀ ಊರು ಕೂಡಿ ಆಚರಿಸುವ ಒಂದು ಪವಿತ್ರವಾದ ಬಂಧ ಆಗಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನೋದು ಕೇವಲ ಆಚರಣೆಯಾಗಿ ಉಳಿದಿಲ್ಲ. ಅದೊಂದು ಅಪ್ಪಟ ಶೋ ಆಫ್ ಮತ್ತು ಕೋಟಿ ದುಡ್ಡಿನ ಬಿಸ್ನೆಸ್ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ನಲ್ಲಿ ವೆಡ್ಡಿಂಗ್ ಗೋಲ್ಸ್ ಅಂತ 4 ರೀಲ್ಸ್ ಮಾಡಿ 4 ಜನರಿಂದ ವಾವ್ ಅನಿಸಿಕೊಳ್ಳೋಕೆ ಅಂತಾನೆ ಇವತ್ತಿನ ಯೂತ್ಸ್ ಲಕ್ಷ ಸಾಲ ಮಾಡಿ ಮಂಟಪ ಹತ್ತುತ್ತಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಮದುವೆ ಅಂದರೆ ಲೈಫ್ ಲಾಂಗ್ ನೆನಪಿರುವ ಸಂಭ್ರಮ ಇರಬೇಕಾ, ಇಲ್ಲ ಇಡೀ ಜನ್ಮ ಸವಿಸೋ ಸಾಲ ಇರಬೇಕಾ? ಯಾವುದೇ ಒಂದು ಮಧ್ಯಮ ವರ್ಗದ ಮನೆಯಲ್ಲಿ ಹೆಣ್ಣು ಮಗಳು ಮದುವೆ ವಯಸ್ಸಿಗೆ ಬಂದರೆ ಸಾಕು, ಆ ತಂದೆ ತಾಯಿಗೆ ಮಗಳ ಮದುವೆಗಿಂತ ಹೆಚ್ಚಾಗಿ ತಲೆನೋವು ಶುರುವಾಗೋದು ಬಂಗಾರದ ಒಡವೆಗಳ ಬಗ್ಗೆ. ಅಯ್ಯೋ, ನೆಂಟರು ಏನು ಅನ್ಕೊಂಡಾರೋ, ಸೊಸೈಟಿಯಲ್ಲಿ ನಮ್ಮ ಮರ್ಯಾದೆ ಏನಾಗಬೇಡ ಅನ್ನೋ ಆ ಜಟ್ಟುಗಟ್ಟಿದ ಪಿಯರ್ ಪ್ರೆಷರ್ ಇದೆಯಲ್ಲ, ಅದು ಮನುಷ್ಯನನ್ನ ಜೀವಂತವಾಗಿ ಕೊಲ್ಲುತ್ತೆ. ಈ ಸುಳ್ಳು ಪ್ರತಿಷ್ಠೆಗಾಗಿ 10 ಲಕ್ಷ ಸಾಲ ಮಾಡಿ ಆಮೇಲೆ ಇಡೀ ಫ್ಯಾಮಿಲಿ ನೆಮ್ಮದಿ ಕಳ್ಕೊಂಡು ಬಡ್ಡಿ ಕಟ್ಟಲಾಗದೆ ಒದ್ದಾಡೋದನ್ನ ನಾವೆಲ್ಲ ದಿನ ನೋಡ್ತಾನೆ ಇರ್ತೀವಿ. ಆದರೆ ಒಂದು ಮಾತು ಹೇಳಿ, ಆ 3 ದಿನದ ಹಮ್ಮು ಬಿಮ್ಮು ಮೈ ತುಂಬ ಜಗಮಗಿಸೋ ಬಂಗಾರ ನಮಗೆ ಜೀವನ ಪರ್ಯಂತ ನೆಮ್ಮದಿ ಕೊಡುತ್ತಾ? ಖಂಡಿತ ಇಲ್ಲ. ಸಮಾಜದ ಈ ಹಳೆ ಮೈಂಡ್ ಸೆಟ್ಟಿಗೆ ಇಲ್ಲೊಬ್ಳು ಹುಡುಗಿ ಸರಿಯಾಗಿ ಚಾಟಿ ಬೀಸಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇರೋ ಕೇರಳದ ಫೇಮಸ್ ಇನ್ಫ್ಲುಯೆನ್ಸರ್ ಹರ್ಷಾ ಪಾತು ಇತ್ತೀಚೆಗೆ ಮದುವೆಯಾದರು. ದಿನಪೂರ್ತಿ ಮೇಕಪ್ ಫ್ಯಾಷನ್ ಅಂತಾನೆ ಬ್ಯುಸಿ ಇರುವ ಈ ಸೆಲೆಬ್ರಿಟಿ ಮದುವೆ ಅಂದಮೇಲೆ ಜನ ಏನೇನೋ ಅಂದ್ಕೊಂಡಿದ್ರು. ಆದರೆ ಈಕೆ ಮದುವೆ ದಿನ 1 ಗ್ರಾಮ್ ಬಂಗಾರವೂ ಇಲ್ಲದೆ, ಕನಿಷ್ಠ ಪಕ್ಷ ಯಾವುದೇ ಆರ್ಟಿಫಿಷಿಯಲ್ ಜ್ಯುವೆಲರಿಯೂ ಇಲ್ಲದೆ ಕಂಪ್ಲೀಟ್ ಸಿಂಪಲ್ ಆಗಿ ಮಂಟಪಕ್ಕೆ ಎಂಟ್ರಿ ಕೊಟ್ಟಾಗ ಇಡೀ ಇಂಟರ್ನೆಟ್ ಶಾಕ್ ಆಯಿತು. ನೋ ಗೋಲ್ಡ್ ವೆಡ್ಡಿಂಗ್ ಅಥವಾ ಸಿಂಪಲ್ ಮದುವೆ ಅನ್ನೋದು ಕಂಜೂಸ್ತನ ಅಲ್ಲ ಗುರು, ಅದು ಇವತ್ತಿನ ಜಮಾನದ ಅತ್ಯಂತ ಪ್ರಬುದ್ಧ ಮತ್ತು ಬುದ್ಧಿವಂತ ನಿರ್ಧಾರ. ಮೈ ತುಂಬ ಚಿನ್ನದ ಹೊರೆ ಹೊತ್ತು ಸಮಾಜಕ್ಕೆ ಪ್ರದರ್ಶನ ಕೊಡೋದಕ್ಕಿಂತ ಯಾವುದೇ ಸಾಲದ ಹೊರೆ ಇಲ್ಲದೆ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಮದುವೆಯಾಗೋದು ಇದೆಯಲ್ಲ, ಅದು ಅಸಲಿ ಸ್ಟೇಟಸ್. ವಿಷಯ ಇಷ್ಟೇ, ಮದುವೆ ದಿನ ಒಡವೆಗಳ ತೂಕಕ್ಕಿಂತ ಗಂಡ ಹೆಂಡತಿಯ ಆಲೋಚನೆಗಳ ತೂಕ ಮುಖ್ಯ. ಸಾಲ ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಊರಿಗೆಲ್ಲ ಊಟ ಹಾಕಿಸೋದ್ರಲ್ಲಿ ಯಾವುದೇ ರಿಯಲ್ ಹೀರೋಯಿಸಮ್ ಇಲ್ಲ. ಮದುವೆಯ ದುಬಾರಿ ಖರ್ಚಿಗೆ ಹೆದರಿ ದೇಶದ ಯಾವೊಬ್ಬ ಯುವಕ ಅಥವಾ ಯುವತಿ ಮದುವೆಯನ್ನೇ ಬೇಡ ಅನ್ನುವಂತಹ ಪರಿಸ್ಥಿತಿ ಬರಬಾರ್ದು. ಹರ್ಷ ಅವರ ಮದುವೆ ಇವತ್ತಿನ ಸಮಾಜದ ಕಣ್ಣು ತೆರೆಸುವಂತಿದೆ. ಸಿಂಪಲ್ ಆಗಿ ಮದುವೆಯಾಗಿ ಆ ಆಡಂಬರಕ್ಕೆ ಪೋಲ್ ಮಾಡೋ ದುಡ್ಡನ್ನು ಲೈಫ್ನ ಫ್ಯೂಚರ್ ಗೋಲ್ಸ್ಗೆ ಇನ್ವೆಸ್ಟ್ ಮಾಡೋ ಮದುವೆಗಳೇ ಇವತ್ತಿನ ದಿನಕ್ಕೆ ಬೆಸ್ಟ್ ಮತ್ತು ಮೋಸ್ಟ್ ವರ್ತ್ಫುಲ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಫಾಲೋ ಮಾಡಿ TV5 ಡಿಜಿಟಲ್.